ಅರಸೀಕೆರೆ ವೃತ್ತನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಮಸ್ಕರಿಸುತ್ತಾ ಈ ದಿನ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಬಾಣಾವರ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿಯನ್ನು ಸರ್ಕಾರ ಮೇಲ್ದರ್ಜೆಗಿಸಿ ಪಟ್ಟಣ ಪಂಚಾಯಿತಿ ಮಾಡ್ತದೆ. ಸೊ ಈ ಮಧ್ಯದಲ್ಲಿ 13/5/2025 ಕುಮಾರಸ್ವಾಮಿ ಪಿಡಿಒ ಇದರಲ್ಲಿ ಅವರು ಪ್ರಧಾನಮಂತ್ರಿಗಳ ವಸತಿ ಯೋಜನೆಯಲ್ಲಿ ಹಣನ 25 ಲಕ್ಷ ರೂಪಾಯಿನ ಮಿಸ್ಯೂಸ್ ಮಾಡಿ ಅದು ಸಿಗಾಕೊಂಡು ರೈಟ್ ಹ್ಯಾಂಡ್ ಅಲ್ಲಿ ಪೇಪರ್ ಪತ್ರಿಕೆಗಳೆಲ್ಲ ಬಂದಿತ್ತು. ಅದಿದೆ ಮಿಸ್ಯೂಸ್ ಮಾಡಿದ್ರು. ಅದನ್ನ ಜಿಲ್ಲಾ ಪಂಚಾಯತಿ ಇವರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅವ್ರನ್ನ ಅಮಾನತಲ್ಲಿಟ್ಟರು. ಅದಾದ ತಕ್ಷಣ ನಮ್ಗೆ ಈಗ ಶಾನೆಗೆರೆ ಪಿಡಿಒರು ಧರ್ಮೇಂದ್ರ ಪ್ರಧಾನ್ ಅಂತ ಹೇಳಿ ಅವ್ರನ್ನ ನೀವು ನಿಯೋಜನೆ ಮಾಡ್ತೀವಿ ಸರ್ಕಾರ. ಅವ್ರ ಜೊತೆಗೆ ಬಾಣಾವರ ಗ್ರಾಮ ಪಂಚಾಯತಿನ ಮೇಲ್ದರ್ಜೆಗೇರಿಸಿ ಪಟ್ಟಣ ಪಂಚಾಯತಿಯಾಗಿ ಸರ್ಕಾರ ಘೋಷಣೆ ಮಾಡ್ತು. ಸೊ ಅವ್ರು ಏನ್ ಮಾಡಿದ್ರು, ಇವರು ನಿಯೋಜನೆ ಮೇಲೆ ಬಂದಿದ್ರು ಧರ್ಮೇಂದ್ರ ಅವರು. ಅದ್ರ ಜೊತೆಗೆ ಇವ್ರ ಮುಖ್ಯಾಧಿಕಾರಿನ ಜಿಲ್ಲಾಧಿಕಾರಿಗಳು ನಿಯೋಜನೆ ಮಾಡಿ ಪಟ್ಟಣ ಪಂಚಾಯತಿಗೆ ಅಧಿಕಾರಿಗಳಾಗಿ ಹಾಕಿದ್ರು. ಸೊ 5-6 ತಿಂಗಳಿಂದೆಲ್ಲ ಇಷ್ಟೆಲ್ಲ ಆಗಸ್ಟ್ ಸೆಪ್ಟೆಂಬರ್ ನಡೀತು. ಇಷ್ಟಾದ್ಮೇಲೆ ಅವರು ಬಂದು ಕರೆಕ್ಟ್ ಕೆಲಸ ಮಾಡ್ತಾ ಇಲ್ಲ, ಇವರು ಮಾಡ್ತಾ ಇಲ್ಲ. ಸೊ ಅವರು ನಿಯೋಜಿತ ಪಿಡಿಒ ಅವರು ಮನೇಲೆ ಕೂತ್ಕೊಂಡು ಒಂದೇನು ಹಳೆ ಕಾಲದಲ್ಲಿ ಕುಮಾರಸ್ವಾಮಿ ಕಾಲದಲ್ಲಿ ಕೆಲವು ಕಾಮಗಾರಿಗಳೆಲ್ಲ ಮಾಡಿದ್ರು, ಕೆಲವು ಎಲ್ಲ ಬಿಲ್ಗಳು ಖರೀದಿ ಮಾಡಿದ್ರು. ಅದಕ್ಕೆ ಗೊತ್ತಿದ್ದಂಗೆ ಒಂದು 20-25 ಲಕ್ಷ ರೂಪಾಯಿ ದುಡ್ಡನ್ನ ಪೇಮೆಂಟ್ ನ ಕೊಟ್ಬಿಟ್ಟಿದ್ದಾರೆ. ಸೊ ಈಗಿನ ಮುಖ್ಯಾಧಿಕಾರಿ ಚಾರ್ಜ್ ತಗೊಂಡಿದ್ದಾರೆ. ಅವ್ರನ್ನ ಕೇಳಿದ್ರೆ ನಮ್ಗೆ ಸರ್ಕಾರದಿಂದ ಯಾವುದೇ ಸವಲತ್ತು ಬಂದಿಲ್ಲ, ನಮ್ಗೆ ಆದೇಶ ಬಂದಿಲ್ಲ, ನಾನು ಚಾರ್ಜ್ ತಗೊಂಡು ಕೆಲಸ ಮಾಡೋದಕ್ಕೆ ಅಂತ ಹೇಳಿ ಇವರು ಜನಗಳಿಗೆ ಸಬ್ಬು ಬೇಲಿ ಹೇಳಿ ಕಳಿಸ್ತಾ ಇದ್ದಾರೆ 6 ತಿಂಗಳಿಂದ. ಸೊ ಜನಗಳಿಗೆ ತುಂಬಾ ಬೇಜಾರಾಗ್ಬಿಟ್ಟಿದ್ದಾರೆ ಜನಗಳು. ಆ ಒಂದು ಮನೆ ಲೈಸೆನ್ಸ್ ಕಟ್ಲಿಕ್ಕೆ, ಒಂದು NOC ತಗೊಳೋದಕ್ಕೆ, ಮತ್ತೆ ಯಾವುದೇ ಕಾಮಗಾರಿಗಳಿಗೆ ಕೆಲಸಕ್ಕಾಗಲಿ. ಈ ಮಧ್ಯದಲ್ಲಿ ಏನಾಯ್ತು, ಕೆಲವೆಲ್ಲ ಆಳುಗರು ಏನಿದ್ದಾರೆ ಒತ್ತುವರಿ ಮಾಡ್ಕೊಂಡಿರುವಂತದ್ದು, ಪಂಚಾಯತಿ ಜಾಗನ ಒತ್ತುವರಿ ಮಾಡ್ಕೊಂಡಿರುವಂತವ್ರು ಇದೇ ಸಮಯ ಅಂತ ಹೇಳಿ ಎಲ್ಲ ಪಂಚಾಯತಿ ಜಾಗನ ಒತ್ತುವರಿ ಮಾಡ್ಕೊಂಡು ಬಿಲ್ಡಿಂಗ್ಗಳನ್ನ ಕಟ್ತಾ ಇದ್ದಾರೆ. ಮತ್ತೆ ಆ ಜೊತೆಯಲ್ಲಿ ಸಾರ್ವಜನಿಕರು ಅಮಾಯಕರು ಬಡವರು ಲೋನ್ ತಗೊಳೋದಕ್ಕೆ ಬ್ಯಾಂಕ್ ಅಲ್ಲಿ ಮತ್ತೆ ಫೈನಾನ್ಸ್ ಲೋನ್ ತಗೊಳೋದಕ್ಕೆ ವಿಚಾರ ಮಾಡ್ಕೊಂಡು ಅವರೆಲ್ಲ ಹೋಗಿ ಪಂಚಾಯತಿಗೆ ಹೋಗಿ ದಾಖಲಾತಿ ಕೇಳಿದಾಗ ಹೊಸ ದಾಖಲಾತಿಗಳು ಕೇಳ್ತಾರೆ, ಎಕ್ಸಿಕ್ಯೂಟಿವ್ ಡಾಕ್ಯುಮೆಂಟ್ಸ್ ಕೇಳಿದಾಗ ಅವ್ರೇನ್ ಮಾಡ್ತಾರೆ, ನಮ್ಗೆ ಹಕ್ಕಿಲ್ಲ ಕೊಡೋದಕ್ಕೆ ತೀವ್ರ ಅಂತಾರೆ. ನಿಯೋಜಿತ ಇವರು ಪಿಡಿಒ ಅವರು ಕಚೇರಿಗೆ ಬರ್ತಾ ಇಲ್ಲ. ಸೊ ಅವರು ಸಾಮಾನ್ಯ ಜನವರಿನಲ್ಲಿ ರಿಲೀವ್ ಆಗಿದ್ದಾರೆ. ಪಿಡಿಒ ಸೆಕ್ರೆಟರಿ ಎಂಟೈರ್ ಬಾಣಾವರ ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಸಿಬ್ಬಂದಿನ ಸರ್ಕಾರ ಅಲ್ಲ ಜಿಲ್ಲಾ ಪಂಚಾಯತಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದೆ. ಸೊ ಪಟ್ಟಣ ಪಂಚಾಯತಿ ಬೇಕಾದಂತ ಸಿಬ್ಬಂದಿಗಳನ್ನ ಇದುವರೆಗೂ ನಿಯೋಜಿಸಿಲ್ಲ. ಒಬ್ಬರೇ ಒಬ್ಬರು ಮುಖ್ಯಾಧಿಕಾರಿಗಳು ಶ್ರೀ ಆರ್ ನೀಲಕಂಠ ಅಂತ ಹೇಳಿ ಅವ್ರನ್ನ ನಿಯೋಜಿಸಿದ್ದಾರೆ. ಸೊ ಅವರು ಏನೂ ಕೆಲಸ ಮಾಡ್ತಾ ಇಲ್ಲ. ಬೆಳಿಗ್ಗೆ ಸಂಜೆವರೆಗೂ ಬರೋದು ಹೋಗೋದು. ಕುಡಿಯೋ ನೀರಿಗೆ ತೊಂದರೆ ಆಗಿದೆ, ಬೀದಿ ದಿಬ್ಬಗಳನ್ನ ಆಗ್ತಾ ಇಲ್ಲ, ಸಾರ್ವಜನಿಕರಿಗೆ ಸಣ್ಣ ಪುಟ್ಟ ಕೆಲಸ ಆಗ್ತಾ ಇಲ್ಲ, ಆಮೇಲೆ ಕಸ ವಿಲೇವಾರಿ ಆಗ್ತಾ ಇಲ್ಲ, ಚರಂಡಿಗಳನ್ನೆಲ್ಲ ಕ್ಲೀನ್ ಮಾಡ್ತಾ ಇಲ್ಲ, ಆಮೇಲೆ ಬೀದಿಗಳೆಲ್ಲ ಪೈಪ್ ಲೈನ್ಗಳೆಲ್ಲ ಒಡೆದೋಗಿ ಬೀದಿಲೆಲ್ಲ ಹರಿತಾ ಇದೆ ನೀರು. ಆಮೇಲೆ ನೌಕರರಿಗೆ 5-6 ತಿಂಗಳಿಂದ ಸ್ಯಾಲ್ರಿ ಕೊಟ್ಟಿಲ್ಲ. ಬಹುತೇಕ ಇರೋರು ಸ್ವೀಪರ್ಗಳು, ಬಿಲ್ ಕಲೆಕ್ಟರ್ಗಳು, ಅಟೆಂಡರ್ಗಳೆಲ್ಲ ದಿನಗೂಲಿ ನೌಕರರು ಅವರೆಲ್ಲ. ಅವ್ರಿಗೆ ಇದುವರೆಗೂ ಸಂಬಳ ಕೊಟ್ಟಿಲ್ಲ. ಅದರ ಪಿಡಿಒ ಅವರು ಬೇರೆ ಬೇರೆ ಕಾಮಗಾರಿಗಳಿಗೆ ಹಣನ ರಿಲೀಸ್ ಮಾಡಿದ್ರು. ಸೊ ಇಂಥ ಒಂದು ಕೆಟ್ಟ ಪದ್ಧತಿನ ಅವರು ಅನುಸರಿಸಿ ಈಗ ಮೊನ್ನೆ ರಿಲೀವ್ ಆಗಿ ಹೊರಟೋಗಿದ್ದಾರೆ. ಹಾಗಾಗಿ ಜನಗಳಿಗೆ ತುಂಬಾ ಸಮಸ್ಯೆ ಆಗಿದೆ. ಆ ಉದ್ದೇಶಕ್ಕೆ ಮೇಲಧಿಕಾರಿಗಳನ್ನು ಸಹ ನಾವು ಖುದ್ದಾಗಿ ಭೇಟಿ ಮಾಡಿ ಮನವಿನೂ ಸಹ ಮಾಡಿದ್ವಿ. ಈ ತರ ಆಗಿದೆ, ಬೇಗ ಅವ್ರಿಗೆ ಸಂಪೂರ್ಣ ಚಾರ್ಜ್ ಕೊಟ್ಬಿಟ್ಟು ಪಟ್ಟಣ ಪಂಚಾಯತಿಗೆ ಅನುಕೂಲ ಆಗುವಂತ ಸಿಬ್ಬಂದಿಗಳನ್ನ ಪೂರ್ಣ ಪ್ರಮಾಣದಲ್ಲಿ ಇಲ್ಲಿಗೆ ನಿಯೋಜನೆ ಮಾಡಿ ಅಥವಾ ಟ್ರಾನ್ಸ್ಫರ್ ಮಾಡಿ ಸುಸಲಿತ ಆಡಳಿತಕ್ಕೆ ನಮ್ಗೊಂದು ಅವಕಾಶ ಕೊಡಿ ಅಂತ ಹೇಳಿ ಮೇಲಧಿಕಾರಿಗಳನ್ನೆಲ್ಲ ಭೇಟಿ ಮಾಡಿದ್ವಿ. ಆದ್ರೂ ಸಹ ಇದುವರೆಗೂ ಅವ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ತುಂಬಾ ಮನಸ್ಸಿಗೆ ಬೇಜಾರಾಗಿ ಸಾರ್ವಜನಿಕರ ಪರವಾಗಿ ಇವತ್ತು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಆಗ್ರಹ ಪಡಿಸ್ತಾ ಇದೀವಿ ಅವ್ರಿಗೆ, ದಯಮಾಡಿ ಈ ವಾರದಲ್ಲಿ ನಮ್ಗೆ ತುಂಬಾ ಅವಶ್ಯಕತೆ ಇರೋದ್ರಿಂದ ಸಿಬ್ಬಂದಿಗಳನ್ನ ಪೂರ್ಣ ಪ್ರಮಾಣದಲ್ಲಿ ನಿಯೋಜಿಸಬೇಕು, ಮತ್ತೆ ಎಲ್ಲಾ ಸವಲತ್ತುಗಳನ್ನ ಕೊಡ್ಬೇಕು. ಮತ್ತೆ ಮುಖ್ಯಾಧಿಕಾರಿಗಳು ಕೆಲಸ ಮಾಡೋದಕ್ಕೆ ಅವ್ರಿಗೆ ತಂಬು, ಪಾಸ್ವರ್ಡ್, ಆಮೇಲೆ ಅಕೌಂಟ್ ಮ್ಯಾನೇಜ್ ಮಾಡೋಕೆ ಹೀಗೆ ಇಲಾಖೆ ಸವಲತ್ತುಗಳು, ಇಲಾಖೆ ಪರವಾಗಿ ಸವಲತ್ತುಗಳು ಬೇಕಾಗಿದೆ. ಸೊ ಅದನ್ನೆಲ್ಲ ಒದಗಿಸ್ಬೇಕು ಅಂತ ಹೇಳಿ ಮಾಧ್ಯಮದ ಮುಖಾಂತರ ನಮ್ಮ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಚೀಫ್ ಸೆಕ್ರೆಟರಿಗಳು, ಆಮೇಲೆ DMA ಹೋರಾಟ ನಿರ್ದೇಶಕರಿಗೂ ಸಹ ಈ ಮುಖಾಂತರ ನಾವು ಮನವಿ ಮಾಡ್ತಾ ಇದ್ವಿ. ಹೋಗಿ ನಿಲ್ಸಿದ್ರೆ ಕೆಲಸ ತುಂಬಾ ಗಲಾಟೆ ಮಾಡಿದ್ದಾರೆ. ಆದ್ರೂ ಸಹ ಸಾರ್ವಜನಿಕ ಸಹಕಾರದಿಂದ ನಿಲ್ಸಿದ್ದಾರೆ ಅಷ್ಟೇ ಬಿಟ್ರೆ ಅವ್ರೇನು ಲಿಖಿತವಾಗಿ ನಿಲ್ಸಿ ಮಾಡಿದ್ದೇನು ಅಧಿಕಾರ ಇಲ್ಲ, ಕೊಟ್ಟಿಲ್ಲ. ಏನು ಅದೇ ಹಾಸನದಲ್ಲೇ ಇದ್ರು ಅವರು, ಸಕಲೇಶ್ಪುರದಲ್ಲಿ ಚೀಫ್ ಆಫೀಸರ್ ಆಗಿದ್ರಿಂದ ಬೇರೆ ಊರಿನವ್ರು ಇಲ್ಲೇ ಅವರಲ್ಲ.
ಅಲ್ಲಿವರೆಗೂ ಇಲ್ಲಿಗೆ ಪೋಸ್ಟಿಂಗ್ ಮಾಡಿದ್ದಾರೆ. ಆಗ ಒಂದು ಏನು ಮಾಡ್ತಾರೆ ನಮ್ಮ ಇದ್ರಲ್ಲಿ ಇದ್ರಲ್ಲ, ಪ್ರಭಾರಿನಲ್ಲಿ ಇದ್ರಲ್ಲ, ಅವ್ರು ಮನೇಲಿ ಇಟ್ಕೊಂಡು ಈಗ ಬರ್ತಾರೆ ಚಾರ್ಜ್ ಅಲ್ಲಿ ಇದ್ದಾರೆ. ಅವ್ರಿಗೆ ಮನೆಗೆ ಬಂದು ಇವ್ರಿಗೆ ಚಾರ್ಜ್ ಕೊಡ್ದಾನೆ ಎಲ್ಲ 15-20 ಲಕ್ಷದ ಮೇಲೆ ದುಡ್ಡನ್ನ ಯಾವ ಹಳೆ ಕಾಮಗಾರಿಗೆ ಎಲ್ಲ ಬಿಲ್ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಈಗ ಇವರು ಏನೋ ಚಾರ್ಜ್ ಕೊಡ್ತಾರೆ, ಅದಕ್ಕಿಂತ ಹೆಚ್ಚು ಮಾಡಿದ್ದಾರೆ ಇವರು. ಅವನೊಬ್ಬ 1 ವರ್ಷ ಟೈಮ್ ಅಷ್ಟು ಹೊಡಿಯಾಕೆ, ಇವರು 2-3 ತಿಂಗಳಲ್ಲಿ ಇಷ್ಟೊಂದು ಹೊಡೆದೆ, ಇಷ್ಟೊಂದು ತೊಂದರೆ ಮಾಡ್ಬಿಟ್ಟಿದ್ದಾರೆ ಸಾರ್ವಜನಿಕರಿಗೆ. ಲೋನ್ ರಿನ್ಯೂವಲ್ಗೆ, ದಾಖಲಾತಿಗಳು ಖಾತೆ ಮಾಡೋದಕ್ಕೆ, ಈ ಸ್ವತ್ತಿಗೆ, ಆಮೇಲೆ KBಗೆ ಒಂದು NOC ಹಾಕ್ಲಿಕ್ಕೆ, ಪ್ರತಿಯೊಂದಕ್ಕೂ ಸಮಸ್ಯೆ ಅಂದ್ರೆ ಹೇಳ್ಕೊಳಂಗಿಲ್ಲ. ಆಮೇಲೆ ಅವ್ರಿಗೆ ನಾವೇನಿದ್ರು ಸುಮ್ಮನೆ ಸಾಕಾಗ್ತಾರೆ, ನೋಡಿ ನಮ್ಗೆ ತಂಪಿಲ್ಲ, ನಮ್ಗೆ ಪಾಸ್ವರ್ಡ್ ಇಲ್ಲ, ಸಣ್ಣ ಪುಟ್ಟ ಖರ್ಚಾಕಿ ಪಂಚಾಯತ್ ಕೆಲಸ ಮಾಡೋದಕ್ಕೆ. ಆಮೇಲೆ ನೌಕರು, ದಿನಗೂಲಿ ನೌಕರು 6 ತಿಂಗಳಿಂದ ಸಂಬಳ ಇಲ್ಲ ಅಂದ್ರೆ ಅವ್ರು ಕೆಲಸಕ್ಕೆ ಬರ್ತಾನೆ ಇಲ್ಲ. ತುಂಬಾ ಜನ ಸಂಬಳ ಇದ್ದಾರೆ. ಇಷ್ಟೆಲ್ಲ ಅವರು ಹಿಂದಿನ PDOಗಳಿಗೆ ಗೊತ್ತಿದ್ದು ಸಹ ಬೇರೆಯವರೆಲ್ಲ ಪೇಮೆಂಟ್ ಮಾಡಿದ್ದಾರೆ, ಇವರಿಗೆ ಪೇಮೆಂಟ್ ಕೊಟ್ಟಿಲ್ಲ. ನೌಕರಿಗೆ ಒಬ್ಬರಿಗೂ ಕೊಟ್ಟಿಲ್ಲ, 5 ತಿಂಗಳ 6 ತಿಂಗಳು ಪೇಮೆಂಟ್. ಆಮೇಲೆ 2-3 ಜನ ನಿವೃತ್ತಿ ಆಗಿದ್ದಾರೆ. ಡೈಲಿ ವೇಜಸ್ ಮೇಲೆ ನೇಮಕ ಮಾಡ್ಕೊಂಡು ಅವ್ರಿಗೆ ಅರಿಯರ್ಸ್ ಕೊಟ್ಟಿಲ್ಲ ಇಲ್ಲಿ ತನಕ. 2 ಜನ ಬಿಲ್ ಕಲೆಕ್ಟರ್ ಇಂಥ ಒಂದು ಪರಿಸ್ಥಿತಿಗೆ ತಂದ್ಬಿಟ್ಟಿದ್ದಾರೆ ಪಂಚಾಯತ್. ಸೊ ಸರ್ಕಾರ ಏನೋ ಒಂದು ಒಳ್ಳೇದ್ ಮಾಡಿ ನಮ್ಗೆ ಮೇಲ್ದರ್ಜೆಗೆ ಏರಿಸಿ ಅನುಕೂಲ ಮಾಡಿಕೊಟ್ಟಿದೆ. ಸೊ ಅವರಿಗೆ ಸವಲತ್ತುಗಳು ಕೊಡ್ತಾ ಇಲ್ಲ. ಸರ್ಕಾರಿ ಸವಲತ್ತುಗಳನ್ನ, ಆಡಳಿತಾತ್ಮಕವಾದ ಸವಲತ್ತುಗಳನ್ನ ಕೊಡದೆ ಅವರು ಸುಮ್ಮನೆ ಬೆಳಿಗ್ಗೆ ಬರ್ತಾರೆ, ಸಂಜೆ ತನಕ ಇರ್ತಾರೆ, ಹೊರಟೋಗ್ತಾರೆ. ಅಲ್ಲಿ ಮತ್ತೆ ಸರ್ಕಾರಕ್ಕೆ, ಪೌರಾಡಳಿತ ನಿರ್ದೇಶಕರಿಗೆ, ಶಾಸಕರಿಗೆ ಎಲ್ಲ ಸಭೆ ಸಮಾರಂಭ ಹೇಳಿ ಸುತ್ತಾಗಿ ಹೋಗಿದ್ರು. ಮತ್ತೆ ಅವ್ರು PDO ಎಲ್ಲ ಚೀಫ್ ಆಫೀಸರ್ ಸಹ ಅವ್ರ ಮನೆಗೆ ಹೋಗಿ ಬಂದಿದ್ದಾರೆ. ಬಾಣವಕ್ಕಿನ್ನೂ ಬಂದಿಲ್ಲ, 5 ಸರಿ ಬರ್ತೀವಿ ಅವ್ರಿಗೆ. ಸೊ ಅವ್ರಿಗೂ ಹಿಂಗ್ ಮುಖಾಂತರ ಬೇಡಕ್ಕೆ ಮನವಿ ಸಲ್ಲಿಸ್ತಾರೆ ಬರ್ತಾನೆ. ನಾಮಕೆ ವ್ಯವಸ್ಥೆ ಸರ್ ಕೆಲಸ ಮಾಡ್ತಾ ಇಲ್ಲ. 4 ಅಧಿಕಾರನೇ ಈಗ ಅಧಿಕಾರನೇ ಕೊಡದಲೆ, ಒಬ್ರು ಅಧಿಕಾರನೇ ಕೊಡದಲೆ ಸುಮ್ಮನೆ ಅಧಿಕಾರಿನ ಅಪಾಯಿಂಟ್ ಮಾಡಿದೆ ಸರ್ಕಾರ. ಬಟ್ ಯಾವುದೇ ತರದಂತ ಅಧಿಕಾರ ನಿಭಾಯಿಸಕ್ಕೆ ಆಗ್ತಿಲ್ಲ. ಹಸ್ತಾಂತರ ಅರ್ಧ ಮಾಡಿದ್ರೆ ಅರ್ಧ ಮಾಡಿಲ್ಲ. ಅದೇ ಮಾಡಿದ್ರೆ ಅರ್ಧ ಇದೆಲ್ಲ ಮಾಡಿದ್ರೆ ಸಂಪೂರ್ಣ ಮಾಡ್ಬೇಕು. ಸರ್ವೆ ಮಾಡಿಲ್ಲ ಅನ್ನೋದು ಲೆಕ್ಕದಲ್ಲಿ ಬರುತ್ತೆ. ಬಟ್ ಅವ್ರು ರಿವ್ಯೂ ಮಾಡಿದೆ ಸರ್ಕಾರ ಮೊನ್ನೆ ಜನವರಿಯಲ್ಲಿ.